ಒಂದು ಹೆಣ್ಣಿನ ಶೀಲ ಕಾಪಾಡಲು ಹೋಗಿ ಅವನನ್ನು ಎದುರು ಹಾಕಿಕೊಂಡು ಬಿಟ್ಟೆ. ಆದರೂ ಪರವಾಗಿಲ್ಲ, ಸುಮತಿಯ ಕೊರಳಿಗೆ ತಾಳೆಯನ್ನು ಕಟ್ಟಿಕೊಂಡು ಕರ್ಕೊಂಡು ಬಂದಿದ್ದೇನೆ. ಅವಳು ನನ್ನನ್ನು ನಂಬಿ ಬಂದಿದ್ದಾಳೆ. ಅವಳಿಗೆ ಯಾವುದೇ ಕಷ್ಟ ಕೊಡಬೇಡ ತಾಯಿ. ನೀನು ಕಷ್ಟ ಕೊಡದಿದ್ದರೂ ನನಗೆ ಕೊಡು, ನಾನು ಅನುಭವಿಸಲು ಸದಾ ಸಿದ್ಧವಾಗಿ ನಿಂತಿದ್ದೇನೆ. ನನ್ನ ತಮ್ಮ ಮಗದೀರ ಬೆಂಗಳೂರಿನಲ್ಲಿ ಶಾಲೆ ಕಲಿಯಲು ಹೋಗಿದ್ದಾನೆ. ಅವನಿಗೊಂದು ಒಳ್ಳೆ ನೌಕರಿ ಸಿಕ್ಕರೆ ಅಟ್ಟೆ ಸಾಕು. ಸುಮತಿ, ಸುಮತಿ, ಒಳಗಡೆ ಏನು ಮಾಡುತ್ತಿರುವೆ? ಬನ್ನಿ ಸ್ವಾಮಿ. ಸುಮತಿ, ಹೇಗಿದೆ ಈ ರೈತನ ಮನೆ? ನಿನಗೆ ಇಷ್ಟವಾಯ್ತಾ? ಸ್ವಾಮಿ, ಕಷ್ಟದ ಹಾದಿಯಲ್ಲಿ ಜೀವನ ನಡೆಸುತ್ತಾ ಬಂದಿರುವ ನನಗೆ ಒಂದು ಜೀವನವನ್ನ ಕೊಟ್ಟಿದ್ದೀರಾ. ಈ ಮನೆ ನನಗೆ ಮೈಸೂರು ಅರಮನೆಗಿಂತ ಹೆಚ್ಚಿನದು ಸ್ವಾಮಿ. ಸುಮತಿ, ಸಾಮಾನ್ಯ ರೈತನಾದರೂ ನಿನಗೆ ಯಾವುದೇ ಕೊಂದು ಕುರುತೆ ಬರ್ದಂಗೆ ನಿನ್ನನ್ನು ಸಂತೋಷವಾಗಿ ನೋಡಿಕೊಳ್ಳುತ್ತೇನೆ. ಸುಮತಿ, ನಿನಗೆ ಹೇಳದೆ ಕೇಳದೆ ಮುನ್ನೋಳಿ ಸಂತಿಗೆ ಹೋಗಿ ಏನೇನು ತಂದಿದ್ದೇನೆ ಹೇಳು. ರೀ, ನನಗಂತ ನೀವೇನ್ ತಂದಿದ್ದೀರಾ ನನಗೆ ಗೊತ್ತಾಗ್ಲಿಲ್ಲ, ನೀವೇ ಸ್ವಲ್ಪ ಹೇಳಿ. ಸುಮತಿ, ಬಣ್ಣ ಬಣ್ಣದ ರೇಷ್ಮೆ ಸೀರೆಯನ್ನು ತಂದಿದ್ದೇನೆ, ತೆಗೆದುಕೋ. ಸ್ವಾಮಿ, ಈ ಸೀರೆಗಳನ್ನ ಯಾಕೆ ತರ್ಲಿಕ್ಕೆ ಹೋದ್ರಿ? ನಿನ್ನೆನೆ ನನಗೆ 2 ಸೀರೆಗಳನ್ನ ತಂದಿದ್ದೀರಾ, ಮತ್ತೆ ಈಗಲೂ ಸೀರೆ ತಂದಿದ್ದೀರಲ್ಲ, ಸುಮ್ಮನೆ ಯಾಕೆ ಹಣವನ್ನ ಖರ್ಚು ಮಾಡ್ತಾ ಇದ್ದೀರಾ? ಸುಮತಿ, ಹೊಟ್ಟೆಗೆ ಒಂದು ತುತ್ತ ಅನ್ನ ಇರದೇ ಇದ್ದರೂ ಪರವಾಗಿಲ್ಲ. ಹೆಣ್ಣ ಮಕ್ಕಳ ಮೈ ತುಂಬಾ ಬಟ್ಟೆ ಇರಬೇಕು. ಏಕೆ ಗೊತ್ತಾ? ಹೆಣ್ಣು ಮಕ್ಕಳು ಹರಿದು ಹಣ್ಣು ಬಟ್ಟೆ ಹಾಕಿಕೊಂಡು ಬಂದರೆ ಚಾಕಿ ಹಾಕಿ ನಗುವ ಸಮಾಜವಿದ್ದು. ಅದಕ್ಕಾಗಿ ಇದ್ದಷ್ಟು ದಿನದಲ್ಲಿ ಸಂತೋಷವಾಗಿರೋಣ. ಸ್ವಾಮಿ, ಈ ರೈತ ಮನೆತನಕ್ಕೆ ಸೊಸೆಯಾಗಿ ಬಂದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಕಾಣುತ್ತೆ. ಸ್ವಾಮಿ, ಈ ನನ್ನ ಮನೆತನದಲ್ಲಿ ಯಾವಾಗಲೂ ಹೀಗೆ ಸಂತೋಷದ ಸಾಗರದಲ್ಲಿ ತೇಲಾಡಿ ಅಂತ ನಾನು ಆ ತಾಯಿ ದುರ್ಗಾ ಮಾತೆಯಲ್ಲಿ ಬೇಡ್ಕೊಳ್ತೀನಿ. ಸುಮತಿ, ನಿನಗೊಂದು ವಿಷಯ ಹೇಳುವುದೇ ಮರ್ತಿದ್ದೆ. ಏನು ಸ್ವಾಮಿ ಅದು? ಸುಮತಿ, ನನಗೊಬ್ಬ ತಮ್ಮನಿದ್ದಾನೆ. ಅವನು ಬೆಂಗಳೂರಿನಲ್ಲಿ ಶಾಲೆ ಕಲಿಯಲು ಹೋಗಿದ್ದಾನೆ. ಅವನನ್ನು ಒಳ್ಳೆ ದಾರಿಯಲ್ಲಿ ಒಯ್ದು ನಮ್ಮಿಬ್ಬರವನೇ. ಆಯ್ತು ಬಿಡಿ ಸ್ವಾಮಿ, ನಾವು ಕೂಲಿ ನಾಲಿ ಮಾಡಿ ಆದ್ರೂ ಅವನನ್ನ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಮಾಡೋಣ. ಸುಮತಿ, ನಿನ್ನಂತ ಮಡತೆ ಸಿಕ್ಕಿದ್ದು ನಂದು ಯಾವುದೋ ಜನ್ಮದ ಋಣಾನು ಬಂದ. ಸ್ವಾಮಿ, ಅಂತ ಮಾತು ನನಗೆ ಯಾಕೆ ಬೇಕು? ಬನ್ನಿ, ಊಟ ಮಾಡೋರಂತೆ. ಸುಮತಿ, ಸುಂದರವಾದ ಈ ನಿನ್ನ ಕಣ್ಣೋಟ ನನ್ನ ಎದೆಯಲ್ಲಿ ಹೊಡೆದಂಗಾತ ಕರೆಂಟ. ನಮ್ಮಿಬ್ಬರು ಉಸಿರು ಇರೋ ತನಕ ಇರಲಿ ನಮ್ಮಿಬ್ಬರ ಸತಿಪತಿ ನೆಂಟ. ಇದೇ ಕ್ಷಣದಲ್ಲಿ ನನ್ನ ಕೆನ್ನೆಗೆ ಒಂದು ಮುತ್ತಿಟ್ಟು ಆಡೋಣ ಪ್ರೇಮ ಗೀತೆ ಜೋರುಂಟು. ಆಯ್ತು, ನಿಮ್ಮ ಇಷ್ಟದಂತೆ ಆಗ್ಲಿ. ನಿನ್ನಂತ ಶ್ರೀಮತಿ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ನಾವು ಸೇರಿ ಹಾಡುವಾಗ ಬದುಕೆ ಸ್ವರ್ಗವೋ. ನಿನ್ನಂತ ಶ್ರೀಮತಿ ಸಹಿನಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಸೇರಿ ಬದುಕೆ
ಅಣ್ಣ ಅತ್ತಿಗೆ ಬಾ ತಮ್ಮ, ಇದೇನಂತ ದಿಢೀರಾಗಿ ಬಂದಿದ್ಯಲ್ಲ? ಅಣ್ಣ ಸ್ವಲ್ಪ ಕೆಲಸವಿದೆ. ಯಾರಣ್ಣ ಇವರು? ತಮ್ಮ, ಅವಳು ನನ್ನ ಹೆಂಡತಿ, ಮೇಲಾಗಿ ನಿನ್ನ ಅತ್ತಿಗೆ. ಏನನ್ನ ಏನು ಹೇಳಿದೆ ಕೇಳಿದೆ ಮದ್ವೆಯಾಗಿದ್ದೀಯಾ? ತಮ್ಮ ನನಗೊಂದು ಮಾತು ಕೂಡ ಹೇಳಿಲ್ಲ. ತಮ್ಮ, ಅದೊಂದು ದೊಡ್ಡ ಸಂಗತಿನೇ ಇದೆ, ಅದನ್ನೊಮ್ಮೆ ಮುಂದೊಮ್ಮೆ ಹೇಳುತ್ತೇನೆ. ಏನಪ್ಪ ನಿನ್ನ ವೇಷಭೂಷಣ? ನೀನು ಪರೀಕ್ಷೆಯಲ್ಲಿ ಪಾಸ್ ಆದೇನಪ್ಪ? ನನ್ನನ್ನು ಕ್ಷಮಿಸಿ ಬಿಡಣ್ಣ, ನನ್ನನ್ನು ಕ್ಷಮಿಸಿ ಬಿಡು. ನೀನು ಕಟ್ಟಿಕೊಂಡ ಕನಸಿನ ಗೋಪುರಕ್ಕೆ ಮಸಿ ಬಳಿದು ಬಿಟ್ಟೆ ಅಣ್ಣ, ಮಸಿ ಬಳಿದು ಬಿಟ್ಟೆ. ತಮ್ಮ, ಏನು ಹೇಳುತ್ತಿರುವೆ? ಏನು ನಿನ್ನ ಮಾತಿನ ಅರಿತಾವಂದುದು ತಿಳಿಸಿ ಹೇಳು. ಅಣ್ಣ, ಸರಿಯಾಗಿ ಓದದೆ ಒಂದು ಹುಡುಗಿಯನ್ನು ಲವ್ ಮಾಡಿದೆ. ಆದರೆ ಅವಳು ನನಗೆ ಕೈ ಕೊಟ್ಟು ಬೇರೆ ಶ್ರೀಮಂತ ಹುಡುಗನ ಜೊತೆ ಮದುವೆಯಾಗಿ ಹೋದಳು. ಅದಕ್ಕಾಗಿ ಕೆಟ್ಟ ಚಟಗಳನ್ನು ಮಾಡಿ ಪರೀಕ್ಷೆಯಲ್ಲಿ ಫೇಲ್ ಆಗಿ ನನ್ನ ಜೀವನವನ್ನು ಹಾಳು ಮಾಡಿಕೊಂಡು ಬಂದಿದ್ದೇನಲ್ಲ. ನನ್ನ ತಮ್ಮ ಬೆಂಗಳೂರಿನಲ್ಲಿ ಶಾಲೆ ಕಲಿಯಲು ಹೋಗಿದ್ದಾನೆ ಅಂತ ಬಿಸಿಲು ಮಳೆ ಚಳಿ ಅನ್ನಲಿದೆ ಕಷ್ಟಪಟ್ಟಣವನ್ನು ಎಲ್ಲ ಕೊಟ್ಟು ಕಳಿಸಿಬಿಟ್ಟೆ. ಆದರೆ ನೀನು ಪ್ರೀತಿ ಪ್ರೇಮ ಎಂದು ಕಾಲ ಕಳೆದು ಬಂದು ನಿಂತಲ್ಲಪ್ಪ. ಈ ಊರಿನಲ್ಲಿ ನನ್ನ ಮರ್ಯಾದೆಯನ್ನು ಹೊಡಿಯಣ್ಣ, ಹೊಡಿ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗುವವರೆಗೂ ಹೊಡೆಯಲ್ಲ. ನನ್ನ ತಮ್ಮ ಸರಿಯಾಗಿ ಓದಿ ಒಬ್ಬ ದೊಡ್ಡ ಅಧಿಕಾರಿ ಆಗುತ್ತಾನೆ ಅಂತ ದೊಡ್ಡ ದೊಡ್ಡ ಕನಸನ್ನೇ ಕಟ್ಟಿಕೊಂಡಿದ್ದೆ. ನೀನು ಒಂದು ಹೆಣ್ಣಿನ ಸಲುವಾಗಿ ನಿನ್ನ ಜೀವನನೇ ಹಾಳು ಮಾಡ್ಕೊಂಬಂದು ನಿಂತಲ್ಲಪ್ಪ. ನಾಚಿಕೆ ಬರುವುದಿಲ್ಲ ನಿನ್ನ ಜನ್ಮಕ್ಕೆ. ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದ್ರೆ ಫಲವಿಲ್ಲ ರೀ. ಮುಂದೊಂದಿನ ವಿಚಾರಿಸಿದ್ರಾಯ್ತು ಬಿಡಿ. ತಾಯಿ ಜಗನ್ ಮಾತೆ, ನನ್ನ ಅಣ್ಣ ನನ್ನ ಮೇಲೆ ಇಷ್ಟೊಂದು ಕನಸು ಕಂಡಿರುತ್ತಾನೆಂದು ಕನಸು ಮನಸ್ಸಿನಲ್ಲಿಯೂ ತಿಳಿದಿರಲಿಲ್ಲ. ನೋಡಿ ಪ್ರೇಕ್ಷಕರೇ, ನನ್ನ ಹಾಗೆ ಕಾಲೇಜಿಗೆ ಹೋಗುತ್ತೇನೆಂದು ಹೋಗಿ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಎಂಬ ಮೋಸದ ಬಲೆಯಲ್ಲಿ ಬಿದ್ದು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಯಾಕಂದ್ರೆ ನಮ್ಮ ಮೇಲೆ ಸಾವಿರಾರು ಕನಸು ಕಂಡ ತಂದೆ ತಾಯಿಗಳಿಗೆ ಮೋಸ ಮಾಡಿದಂತಾಗುತ್ತದೆ. ಅಣ್ಣ, ನನ್ನನ್ನು ಕ್ಷಮಿಸಿ ಬಿಡು. ಇನ್ನು ಮೇಲೆ ನಿಮ್ಮ ಜೊತೆಗೂಡಿ ಕಷ್ಟಪಟ್ಟು ದುಡಿಯುತ್ತೇನೆ. ತಮ್ಮ, ಆಗಿದ್ದು ಆಗಿ ಹೋಯಿತು. ಇವತ್ತು ದುರ್ಗಾದೇವಿಯ ಜಾತ್ರೆ ಇದೆ. ನಿನಗಾಗಿ ಹೊಸ ಬಟ್ಟೆಯನ್ನು ಒಳಗೆ ತಂದಿಟ್ಟಿದ್ದೇನೆ, ಹಾಕಿಕೋ. ಆಯ್ತಣ್ಣ. ಅತ್ತಿಗೆಮ್ಮ, ಅದು ಯಾವ ದೊಡ್ಡ ಸಂಗತಿ? ನೋಡಪ್ಪ ಮೈದುನ, ನಾನು ಕಾಡು ದಾಡಿಯಲ್ಲಿ ಅಲೆದಾಡುತ್ತಿರುವುದನ್ನು ನೋಡಿ ನಾನೊಬ್ಳು ಅನಾಥಳು ಅಂತ ತಿಳಿದು ನನ್ನನ್ನೇ ಬಲಾತ್ಕಾರ ಮಾಡಲಿಕ್ಕೆ ಬಂದಿದ್ದ ಆ ಕೆಟ್ಟ ದುಷ್ಟ ನರಸಿಂಹಗೌಡ
ಆ ಸಮಯಕ್ಕೆ ದೇವರಾಗಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿ ನನ್ನ ಕರುಳಿಗೆ ಮಾಂಗಲ್ಯವನ್ನ ಕಟ್ಟಿ ನನ್ನನ್ನ ಮಡದಿ ಅಂತ ಸ್ವೀಕರಿಸಿ ಈ ಮನೆ ತುಂಬಿಸಿಕೊಂಡಿದ್ದಾರಪ್ಪ ನಿಮ್ಮಣ್ಣ. ಅತ್ತಿಗೆಮ್ಮ, ನೀವು ಈಗ ಈ ರೈತ ಮನೆತನದ ಸೊಸೆಯಾಗಿ ಬಂದಿದ್ದೀರಾ. ನಿಮ್ಮ ಮೇಲೆ ಯಾವ ನಾಯಿ ನನ್ನ ಮಗನ ಕಣ್ಣು ಬಿದ್ದಿದೆ ನಿವಾರೆ ಅವರ ದರ್ಪವನ್ನೇ ಮುರಿದು ಅವರ ಹೆಸರು ಗುರುತಿಗೆ ಇಲ್ಲದಾಗೆ ಮಾಡುತ್ತೇನೆ ಈ ರಣರಂಗದಲ್ಲಿ. ತಮ್ಮ ಮಗದೀರ ಆ ನರಸಿಂಹ ಮತ್ತು ಮಯೂರವರ್ಮ ನಮ್ಮ ಸಂಸಾರದಲ್ಲಿ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ನಿಂತಿದ್ದಾರೆ. ನಾವಟ್ಟು ಹುಷಾರಾಗಿರೋಣ. ಅಣ್ಣ, ಈ ರಣರಂಗ ಎಂಬ ಯುದ್ಧ ಭೂಮಿಯಲ್ಲಿ ನಾನು ಜೀವಂತವಾಗಿರುವ ತನಕ ಯಾವ ಗುಂಡ ನನ್ನ ಮಕ್ಕಳ ಹಾರಾಟ ನಡೆಯಲು ಆಸ್ಪದ ಮಾಡಿಕೊಡುವುದಿಲ್ಲ. ಒಂದು ವೇಳೆ ನನ್ನ ಹದ್ದುಗಳ ಹಾರಾಟ ಅತಿ ಆದರೆ ಹತ್ತುವೆ ನಾನು ಕ್ರಾಂತಿ ಮುಗಿಯುವವರೆಗಿಲ್ಲ ನನಗೆ ಶಾಂತಿ. ಮೈದ್ರ, ಬಡವರ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡಿದ ಆ ದುಷ್ಟ ನರಸಿಂಹಗೌಡನ ಮಟ್ಟ ಹಾಕ್ಲೇಬೇಕಪ್ಪ. ಅಂದಾಗ ಮಾತ್ರ ಆ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅತ್ತಿಯಮ್ಮ, ಮಹಿಳೆಯರ ಅಣ್ಣನಾಗಿ ಬಡವರ ಬಂಧುವಾಗಿ ಕಾಮ ತುಂಬಿದ ಶ್ರೀಮಂತರ ಪಾಲಿಗೆ ರೈತ ಸಾಕಿದ ಸಿಂಹದ ಮರಿಯಾಗಿ ಗರ್ಜೆ ಮಾಡುತ್ತೇನೆ ಅತ್ತಿಗೆಮ್ಮ. ಅಷ್ಟು ಮಾಡು ತಮ್ಮ, ಯಾವನೇ ಆಗಿರಲಿ ತಪ್ಪು ಮಾಡಿದಾಗ ಶಿಕ್ಷೆ ಆಗ್ಲೇಬೇಕು. ಹೌದಪ್ಪ, ನೀನು ಹೇಳುವ ಮಾತು 100ಕ್ಕೆ 100 ಸತ್ಯ. ಆಯ್ತಮ್ಮ. ಅಣ್ಣ ಅತ್ತಿಗೆ, ನಿಮ್ಮಿಬ್ಬರದು ಸೂಪರ್ ಜೋಡಿ. ಯಾವ ಕ್ಷಣಕ್ಕೂ ಬರದಿರಲಿ ನಮ್ಮ ಮನೆತನಕ್ಕೆ ಕಲ್ಲು ಬಂಡಿ. ಸಂತೋಷದ ಸಾಗರದಲ್ಲಿ ತೇಲಲಿ ಈ ನಮ್ಮ ಬಾಳ ಬಂಡಿ. ಅತ್ತಿಗೆ ಅಮ್ಮ, ಒಂದು ಹಾಡನ್ನಾದರೂ ಹಾಡಬಾರದೆ? ಆಯ್ತಪ್ಪ, ನಿನ್ನ ಇಷ್ಟದಂತೆ ಆಗಲ್ಲ. ಹಸಿದಾಗ ಅನ್ನ ಕಲಿದಾಗ ನೀರು ಕೊರಗಿದ್ದ ಮೇಲೆ ಏನೆಂದವೋ ಏನೆಂದವೋ ಮನಸ್ಸಿದ್ದು ಪ್ರೀತಿ ಮೈಕಿದ್ದು ದಾನ ಕೊರಗಿದ್ದ ಮೇಲೆ ಏನೆಂದವೋ ಏನೆಂದವೋ ಸಾಯಿತಲ್ಲ ಪವನಾಗಿ ಅಂತಿಕೊಂಡೆ ಒಳ್ಳೆಯೋ ಏನೆಂದವೋ
ಬನ್ನಿ ಹಾಗಾದ್ರೆ ಊಟ ಮಾಡಿವ್ರಂತೆ. ಆಯ್ತು ನೋಡಿ.